ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 27ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಮಡಲಲ್ಲಿ ಬೆಂಕಿಯನ್ನು ಇಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? ವಾಕ್ಯವು ಏನಂತ ಹೇಳ್ತಿದೆ ಇಲ್ಲಿ, ನಮ್ಮ ಮಡಲಲ್ಲಿ ಬೆಂಕಿ ಇಟ್ಕೊಂಡ್ರೆ ಅದು ನಿನ್ ಬಟ್ಟೆ ಸುಡೋದಿಲ್ಲ. ಸುಡ್ತತೆ ಖಚಿತವಾಗಿ. ಬೆಂಕಿನ ಇಟ್ಕೊಂಡ್ರೆ ಬಟ್ಟೆ ಸುಡ್ದಂಗೆ ಇರ್ತದ? ಸುಡ್ತದೆ. ಅದನ್ನ ಹೇಳ್ತಾನ. ಅಂದ್ರೆ ಬೆಂಕಿ ಅನ್ನೋದು ಪಾಪ ಆಲೋಚನೆಗಳಿಗೆ ಸಾದೃಶ್ಯವಾದದ್ದಿಲ್ಲಿ. ಅಂದ್ರೆ ಪಾಪ ನಾವು ಆಲೋಚನೆಗಳು ನಮ್ಮಲ್ಲಿ ಐತಂದ್ರೆ ಅದು ನಮ್ಮ ಜೀವಿತನ ಸುಡುತ್ತತೆ, ಸುಡ್ದಂಗೆ ಇರ್ತೈತ, ಖಚಿತವಾಗಿ ಸುಡುತ್ತೈತೆ ಅಂತ ಹೇಳಿ ವಾಕ್ಯ ಹೇಳೋಗತ್ತೆ. ಪಾಪ ಆಲೋಚನೆಗಳು ಇಟ್ಕೊಂಡು ನಾವೆಷ್ಟೋ ಪ್ರಾರ್ಥನೆ ಮಾಡ್ಲಿ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ವಾಕ್ಯ ಧ್ಯಾನ ಮಾಡ್ತಿದೀವಿ, ನಾವು ವರ್ಷಿಪ್ ಮಾಡ್ತಾ ಇದೀವಿ, ನೀನ್ ಏನೇ ಮಾಡು, ಪಾಪ ಆಲೋಚನೆ ಇಟ್ಕೊಂಡು ನೀನ್ ಮಾಡಿದ್ರೆ ಅದು ಯಾವುದು ಫಲಿಸೋದಿಲ್ಲ. ವ್ಯರ್ಥ, ಅದು ವ್ಯರ್ಥವಾದ ಪ್ರಯಾಸ. ಅದು ಮನಸ್ಸಲ್ಲೇ ಪಾಪ ಇಟ್ಕೊಂಡು ನೀನ್ ಏನ್ ಪ್ರಾರ್ಥನೆ ಮಾಡಿದ್ರು ಕೂಡ ಅದಕ್ಕೇನ್ ಪ್ರತಿಫಲ ಸಿಗ್ತದೆ? ನಿನ್ ಜೀವಿತ ಸುಟ್ಟು ಹೋಗ್ತದೆ. ದೊಡ್ಡವ್ರು ಹೇಳ್ತಾರ, ಆ ಗಾಳಿಯಲ್ಲಿ ಬೆಂಕಿ ಇಟ್ಕೊಂಡು ಈ ಬೆಂಕಿ ಆರೋಗ್ಬಾರ್ದು ದೇವ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅದು ಮೂರ್ಖತನ ಅಂತ. ಮೂರ್ಖತನ ಪ್ರಾರ್ಥನೆ ಅದು. ಪಾಪ ಆಲೋಚನೆ ನಮ್ಮಲ್ಲಿ ಇಟ್ಕೊಂಡು ನಾವೆಷ್ಟು ಪ್ರಾರ್ಥನೆ ಮಾಡಿ ಎಷ್ಟು ಭಕ್ತಿ ಮಾಡಿದ್ರು ಕೂಡ ಅದು ವ್ಯರ್ಥ. ಅದು ಪಾಪ ಆಲೋಚನೆಗಳಿಂದ ಅದು ಕ್ರಿಯಾರೂಪದಲ್ಲಿ ಬರ್ತತೆ. ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡ್ತಿದೀವಲ್ಲ, ನಾವೇನ್ ತಪ್ಪು ಮಾಡಿಲ್ಲಲ್ಲ, ನಾವೇನು ಅದು ಕ್ರಿಯಾರೂಪದಲ್ಲಿ ನಾವೇನ್ ಮಾಡಿಲ್ಲಲ್ಲ, ಏನೋ ಮನಸ್ಸಲ್ಲಿ ಆಲೋಚನೆ ಐತಂದ್ರೆ ಮನಸ್ಸಲ್ಲಿ ಆಲೋಚನೆ ಒಂದಿನ ಏನಾಗ್ತದೆ ಗೊತ್ತಾ, ಅದು ಕ್ರಿಯಾರೂಪದಲ್ಲಿ ಬರ್ತತೆ. ದಾವೀದನು ಕೂಡ ಏನ್ ಮಾಡ್ತಾನ, ದೇವ್ರ ಹೃದಯಾನುಸಾರನು ದಾವೀದು, ಮಹಾಭಕ್ತನು ದಾವೀದು. ದಾವೀದು ಬೆಂಕಿ ಅಲ್ಲ ಅಂತೇಳಿ ಆ ಪಾಪವಾಗಿ ಮುಟ್ಟಕ್ ಹೋತಾನ. ಅದೇನಂತ ಹೇಳು, ತನ್ನ ಜೀವಿತ ಎಲ್ಲ ಸುಡುತ್ತದೆ. ತನ್ನ ಜೀವಿತದಲ್ಲಿ ಕಷ್ಟ ಎದುರಿಸ್ತಾನ, ದುಃಖ ಎದುರಿಸ್ತಾನ, ಭಯಂಕರವಾದ ರೋದನೆ ದಾವೀದ ಅನುಭವಿಸ್ತಾನ. ಯಾಕಪ್ಪ ಅಂತ ಹೇಳಿದ್ರೆ ಆ ಪಾಪನ ಮುಟ್ಟಕ್ ಹೋಯನ, ಅದು ಸುಟ್ಟದ ಜೀವಿತನ. ಅದೇ ರೀತಿಯಲ್ಲಿ ಸ್ಯಾಮ್ಸನ್ ದೇವರಿಂದ ಅಭಿಷೇಕ ಹೊಂದಿರುವಂತ ವ್ಯಕ್ತಿ. ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಪಾಪನ ಮುಟ್ಟಲೆಲ್ಲ ಪಾಪದಲ್ಲಿ ಛಲಗಾಟ ಆಡ್ತಾನ ಪಾಪದಲ್ಲಿ. ಆ ಪಾಪ ಏನು ಮಾಡ್ತದೆ, ಸ್ಯಾಮ್ಸನ್ ಜೀವಿತನ ನಾಶನ ಮಾಡ್ತದೆ. ಎರಡು ಕಣ್ಣುಗಳು ಕಳ್ಕಂತನ, ಜೀವಿತನೇ ನಾಶನ ಮಾಡಕಂತನ, ದೇವರ ಅಭಿಷೇಕನ ಕಳ್ಕಂತನ. ಯಾಕ? ಪಾಪನ ಮುಟ್ಟೋದಲ್ಲ. ದಾವೀದನ ಪಾಪನ ಮುಟ್ಕೊಂಡು ತನ್ನ ಜೀವಿತ ಸುಟ್ಕಂತನ. ಇದು ಏನ್ ಮಾಡ್ತಾನಂದ್ರೆ ಡೈರೆಕ್ಟ್ ಆಗಿ ಪಾಪದಲ್ಲಿ ಆಡ್ತಾನ. ಎರಡು ಕಣ್ಣುಗಳೇ ಕಳ್ಕಂತಾನ, ಜೀವಿತನ ಕಳ್ಕಂತಾನ. ನೋಡ್ರಿ ನಾವ್ ಹೆಂಗಿದೀವಿ. ಪಾಪ ಅಲ್ಲ ಅಂತೇಳಿ ಪಾಪ ಆಲೋಚನೆಗಳು ಇಟ್ಕೊಂಡು ನಾವೇನ್ ತಪ್ಪು ಮಾಡ್ತಿಲ್ಲ, ನಾವೇನ್ ಪಾಪ ಮಾಡ್ತಿಲ್ಲ. ನೀನು ಪಾಪ ಇಟ್ಕೊಂಡು ನೀನ್ ಛಲಗಾಟ ಆಡಿ ಅಂದ್ರೆ ಅದನ್ನ ನಿನ್ ಜೀವಿತನ ಸುಡ್ತೈತೆ. ಒಂದಿನ ನಾವು ದೂರ ಹೋಗ್ಬೇಕು. ಪಾಪಲಿದ್ದ ನಾವು ದೂರ ಹೋಗ್ಬೇಕು. ಪಾಪ ಆಲೋಚನೆಗಳಿಂದ ನಾವು ದೂರ ಹೋಗ್ಬೇಕು. ಇದಕ್ಕೆ ಈ ಯೋಸೆಫ್ನ ಏನ್ ಮಾಡ್ತಾನಂದ್ರೆ, ಪೋತಿಫರ್ ಹೆಂಡತಿ ಬಂದು ಯೋಸೆಫ್ನ ಮುಟ್ಟಕ್ ಬರ್ತಾಳ. ಅಂದ್ರೆ ಆ ಪಾಪ ಆ ಒಂದು ಬೆಂಕಿ ಮುಟ್ಟಕ್ ಬರ್ತೈತೆ. ಆದ್ರೆ ಯೋಸೆಫ್ ಏನ್ ಮಾಡ್ತಾನೆ ಗೊತ್ತಾ, ಅಲ್ಲಿದ್ದು ಓಡೋಗ್ತಾನೆ. ಯೋಸೆಫ್ ಗೊತ್ತು ಇದು ಸುಡ್ತತೆ, ಇದು ನನ್ನ ಜೀವಿತನ ಸುಡ್ತತೆ, ಇದು ನನ್ನ ಜೀವಿತನ ಹಾಳು ಮಾಡ್ತದೆ ಅಂತೇಳಿ ಯೋಸೆಫ್ ಏನ್ ಮಾಡ್ತಾನಂದ್ರೆ ಅದರಿಂದ ದೂರ ಓಡೋಗ್ತಾನ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ ಗೊತ್ತು, ಯೋಸೆಫ್ನ ಐಗುಪ್ತ ಸಿಂಹಾಸನ ಮೇಲೆ ಅಧಿಕಾರಿಯಾಗಿ ನೇಮಿಸ್ತಾನ, ಅಧಿಕಾರಿಯಾಗಿರ್ತಾನ. ನೋಡ್ರಿ ನಾವ್ ಹೆಂಗಿದೀವಿ. ಪಾಪ ಆ ಆಲೋಚನೆ, ಆ ಪಾಪ ಆಲೋಚನೆಗಳು ನಮ್ಮಲ್ಲಿ ಆ ಅಧಿಕಾರ ಚಲಾಯಿಸ್ತದವ. ಆ ಫ್ರೆಂಡ್ಶಿಪ್ ಎಲ್ಲ ಫ್ರೆಂಡ್ ಆಗಿ ಮಾತಾಡಿದ್ರು ಕೂಡ ತಪ್ಪ, ಫ್ರೆಂಡ್ ಆಗಿದ್ರು ಕೂಡ ತಪ್ಪ, ಫ್ರೆಂಡ್ ಆಗಿ ಚಾಟ್ ಮಾಡಿದ್ರು ಕೂಡ ತಪ್ಪ. ಫ್ರೆಂಡ್ ಆಗಿ ನೀನ್ ಚಾಟ್ ಮಾಡ್ತಿದ್ದೆ ನೀನ್ ಅನ್ಕೊಂತಿದಿ, ಆ ಬೆಂಕಿ ನೀನ್ ಮುಟ್ಟಕ್ ಹೋದ್ರೆ ಅದು ನೀನ್ ಸುಡ್ತತೆ, ನಿನ್ ಜೀವಿತನ ಸುಡ್ತತೆ. ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗೋದು ಕೂಡ ತಪ್ಪ. ಅಂದ್ರೆ ಬರ್ತ್ಡೇ ಪಾರ್ಟಿ ಕೂಡ ತಪ್ಪೇನಾ? ಬರ್ತ್ಡೇ ಪಾರ್ಟಿಗೆ ಹೋಗೋದು ಕೂಡ ತಪ್ಪ. ಅಲ್ಲೇನ್ ದೊಡ್ಡ ಪಾಪ ಇರ್ತದ? ಅಲ್ಲಿ ಏನ್ ಪಾಪ ಮಾಡೋದಿಲ್ಲ, ಜಸ್ಟ್ ಕೇಕ್ ಕಟ್ ಮಾಡಿ ಬರ್ತೀವಿ, ಅದು ಕೂಡ ತಪ್ಪ. ಬೆಂಕಿನ ನೀನು ಮುಟ್ಟೋಕ್ ಹೋಗಿ ಅಂದ್ರೆ ಖಚಿತವಾಗಿ ನೀನು ಸುಡತದ. ಅದು ಅದು ಮನಸ್ಸಿನಾಗ ಇಟ್ಕೋಬಹುದು. ನಾನೇನ್ ದೊಡ್ಡ ತಪ್ಪು ಮಾಡ್ತಿಲ್ಲ ಅಂತ ನೀನು ಅನ್ಕೊಂತಿದಿ, ಅದೇ ಒಂದಿನ ಕ್ರಿಯಾರೂಪದಲ್ಲಿ ಬರ್ತದೆ. ಆ ಆಲೋಚನೆ ಒಂದಿನ ಕ್ರಿಯಾರೂಪದಲ್ಲಿ ಬರ್ತದೆ. ಅದು ಒಂದಿನ ನಿನ್ ಜೀವಿತನೇ ಸುಡ್ತದೆ. ಅದು ಬೆಂಕಿ ನಿನ್ನ ಮಡಲಲ್ಲಿ ಇಟ್ಕೊಂಡ್ರೆ ನಿನ್ ಬಟ್ಟೆ ಸುಡೋದಿಲ್ಲ ಅನ್ಕೊಂತಿದ್ಯಾ, ಸುಡ್ತದೆ ಅಂತೇಳಿ ವಾಕ್ಯ ಹೇಳ್ತದೆ. ಪಾಪದಿಂದ ನಾವು ದೂರ ಹೋಗ್ಬೇಕು.
ಪಾಪಲ್ಲಿದ್ದ ನಾವು ಓಡಿ ಹೋಗ್ಬೇಕು. ಅದಕ್ಕೆ ಪೌಲು ಕೂಡ ತಿಮೋತಿಗೊಂದು ಮಾತು ಹೇಳ್ತಾನೆ, ತಿಮೋತಿ ಪತ್ರಿಕೆ ಬರೆಯುವಾಗ, ತಿಮೋತಿ ಯವನಸ್ಸನೇ, ನಿನ್ನ ಯೌವನ ಹೆಚ್ಚಲಿದ್ದ ನೀನು ಓಡಿ ಹೋಗ, ಅಲ್ಲಿದ್ದ ಇರಬೇಡ, ಓಡು, ನಿಂತ್ಕೋಬೇಡ ಅಲ್ಲಿ. ಪಾಪ ನಿನ್ನ ಸುಡುತ್ತದೆ, ಪಾಪ ಆಕರ್ಷಣೆ ನಿನ್ನನ್ನು ಬಂದಿ ಮಾಡ್ತವ, ದೇವರ ಸೇವನೆಗೆ ನಿನ್ನ ದೂರ ಮಾಡ್ತದೆ, ನೀನು ಅಲ್ಲಿಂದ ಓಡಿ ಹೋಗು. ಎದಕ್ಕೆ ಹೇಳ್ತದನ? ನಾವು ಆ ಪಾಪ ಆಲೋಚನೆಗಳಿದೀವ, ಇಲ್ಲ ಅದ್ರಾಗಿದ್ದ ನಾವು ಓಡಿ ಹೋಗ್ತಿದೀವ? ನಾವು ಪರೀಕ್ಷಿಸ್ಕೋಬೇಕು, ಪ್ರಾರ್ಥನೆ ಮಾಡ್ಬೇಕು. ಅಯ್ಯ, ಪಾಪನ ಗೆಲ್ಲಬೇಕು ಅನ್ಕಂತೀನಿ, ಪಾಪ ಆಲೋಚನೆ ಗೆಲ್ಲಬೇಕು ಅನ್ಕಂತಿದ್ದೀನಿ, ಇದೋ ನನ್ನ ಕೈಲಿ ಆಗ್ತಿಲ್ಲ, ನಮ್ ಕೈಲಿ ಆಗೋದಿಲ್ಲ. ಅದು ದೇವರ ಶಕ್ತಿ ಹೊಂದ್ಕೋಬೇಕು, ದೇವರ ಕೃಪೆ ಹೊಂದ್ಕೋಬೇಕು, ಕೇಳಬೇಕು, ದೇವಾ ಇದ್ರಾಗಿದ್ದ ನನ್ನ ತಪ್ಪಿಸು, ಈ ಪಾಪ ಆಲೋಚನೆಗಳಿಂದ ನನ್ನ ತಪ್ಪಿಸು, ಇದು ನನ್ನಿಂದ ದೂರಪಡಿಸು ದೇವಾ, ನನಗೆ ಪರಸಂಬಂಧವಾದ ಆಲೋಚನೆಗಳು ನನಗೆ ತಿಳಿಯಪಡಿಸು, ವಾಕ್ಯ ಸಂಬಂಧವಾದ ಆಲೋಚನೆಗಳು ನನಗೆ ತಿಳಿಯಪಡಿಸು, ದೈವಿಕ ಸಂಬಂಧವಾದ ಆಲೋಚನೆಗಳು ನನಗೆ ತಿಳಿಯಪಡಿಸು, ಈ ಪಾಪದಿಂದ ನನ್ನನ್ನು ದೂರಪಡಿಸು ಏಸಯ್ಯ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಆತನ ಶಕ್ತಿ ನಮ್ಮಲ್ಲಿ ತುಂಬಿಸ್ತಾನ, ಆತನ ಅಭಿಷೇಕ ನಮ್ಮಲ್ಲಿ ತುಂಬಿಸ್ತಾನ, ಈ ಪಾಪ ಆಲೋಚನೆಗಳು ಜಯಿಸುವಂತೆ ನಮ್ಮನ್ನ ಮಾಡ್ತಾನ, ದೈವಿಕ ಸಂಬಂಧವಾದ ಆಲೋಚನೆ ನಮ್ಮಲ್ಲಿ ಇಡ್ತಾನ, ದೈವಿಕ ಸಂಬಂಧವಾದ ಆಲೋಚನೆ ಪ್ರಕಾರ ನಡೆಯುವಂತೆ ನಮ್ಮನ್ನ ಮಾಡ್ತಾನ. ಪರಿಶುದ್ಧಾತ್ಮ ದೇವರು, ಪವಿತ್ರ ಆತ್ಮ ದೇವರು ನಮ್ಮನ್ನ ನಡೆಸ್ತಾನ. ಆ ರೀತಿ ಪ್ರಾರ್ಥನೆ ಮಾಡ್ಬೇಕು, ಕೇಳಬೇಕು. ಈ ಪಾಪನ ಜಯಿಸ್ಬೇಕಂದ್ರೆ ದೇವರ ಶಕ್ತಿನ ನಾವು ಹೊಂದಬೇಕು. ಪಾಪ ಸುಡುತ್ತದೆ, ಆಲೋಚನೆಗಳೊಂದಿನ ಕ್ರಿಯಾರೂಪದಲ್ಲಿ ಬರ್ತಾವ. ಯೋಸೇಫನ್ ಹೆಂಗ್ ದೂರ ಓಡೋಗಿದನೋ, ತಿಮೋತಿ ಹೆಂಗ್ ದೂರ ಓಡೋಗಿದನೋ, ಹಂಗ ನಾವು ಕೂಡ ದೂರ ಹೋಗಬೇಕು. ಆಮೇನ್.